ಇಟ್ಟಿಗೆಯನ್ನ ಮರಾಠಿಯಲ್ಲಿ ವಿಟ ಅಂತ ಕರಿತೀವಿ. ವಿಟವನ್ನ ತಾನು ನಿಲ್ಲುವಂತಹ ಸ್ಥಳವಾಗಿ ಮಾಡಿಕೊಂಡಿದ್ದು, ಹಾಗಾಗಿ ಆತನ ಹೆಸರು ವಿಠಲ. ಕಸ್ತೂರಿ ತಿಲಕಂ ಲಲಾಟ ಫಲಕೆ ವಕ್ಷಸ್ಥಳೆ ಕೌಸ್ತುಭಂ. ಬಂದು ನಿಂತಿದ್ದಾನೆ ಕೃಷ್ಣ ಬಾಗಲಲ್ಲಿ, ಬಂದು ನಿಂತು ಕರಿತಾನೆ ಪುಂಡಲೀಕನನ್ನ. ಪುಂಡಲೀಕ ಆ ಸಮಯದಲ್ಲಿ ತಂದೆ ತಾಯಿಯರ ಸೇವೆ ಮಾಡ್ತಿರ್ತಾನೆ. ಕೃಷ್ಣ, ನಾನು ತಂದೆ ತಾಯಿಯರ ಸೇವೆ ಮಾಡ್ತಿದ್ದೀನಿ, ನೀನು ಬಂದಿರೋ ನನಗೆ ತುಂಬಾ ತುಂಬಾ ಸಂತೋಷ ಇದೆ, ಆದ್ರೆ ಈ ಸೇವೆಯನ್ನ ನಾನು ಬಿಟ್ಟು ಬರೋದಿಕ್ ಸಾಧ್ಯ ಇಲ್ಲ. ಅಲ್ಲೇ ಪಕ್ಕದಲ್ಲಿ ಒಂದು ಇಟ್ಟಿಗೆ ಇರುತ್ತೆ, ಆ ಇಟ್ಟಿಗೆಯನ್ನ ಮನೆ ಕಾರ್ಯಗಳಿಗೆ ಯೂಸ್ ಮಾಡ್ತಿರ್ತಾರೆ, ಅದನ್ನ ಹಾಗೆ ಹಿಂದೆ ತಳ್ಳುತ್ತಾನೆ ಅಷ್ಟೇ. ಭಗವಂತ ಭಕ್ತನಿಗೋಸ್ಕರ ಆ ಇಟ್ಟಿಗೆಯ ಮೇಲೆ ಎರಡೂ ಕಾಲುಗಳನ್ನ ಇಟ್ಟು ಸೊಂಟದ ಮೇಲೆ ಹೀಗೆ ಕೈ ಇಟ್ಟು ಪುಂಡಲೀಕನನ್ನ ನೋಡ್ತಾ ಕಾಯ್ತಾ ನಿಂತ್ಕೊಳ್ತಾನೆ. ಮಜಿ ಬಹಿನ ಚಂದ್ರಭಾಗ, ಮಜಿ ಬಹಿನ ಚಂದ್ರಭಾಗ, ಗರಿತ ಸೇ ಪಾಪ ಭಂಗ ಅಂತ ಅಲ್ಲಿ ಅಭಂಗಗಳನ್ನ ಬರೀತಾರೆ. ಶಿವನ ಜಟೆಯಿಂದ ಬಂದಿದ್ದು ಗಂಗೆ, ಆತನ ನೆತ್ತಿಯಿಂದ ಬಂದಿದ್ದು ಚಂದ್ರಭಾಗ. ಹಾಗಾಗಿ ಈಕೆ ಕೂಡ ಪಾಪ ಮೋಚಿನಿ. ಆ ಇಟ್ಟಿಗೆಯ ಮೇಲೆ ಭಗವಂತ ಇವತ್ತಿಗೂ 28 ಯುಗಗಳಾದ ಮೇಲೂ ಪಂಢರಪುರದಲ್ಲಿ ಅವನೇ ಭಕ್ತರಿಗೋಸ್ಕರ ಕಾಯ್ತಾ ನಿಂತಿದ್ದಾನೆ. ಸುಮಾರು 15ನೇ ಶತಮಾನದ ಅಂತ್ಯದಲ್ಲಿ ಆದಿಲ್ ಶಾ ಅನ್ನುವಂತಹ ಒಬ್ಬ ಆಕ್ರಮಣಕಾರಿ ಅಲ್ಲಿ ಬಂದು ಆಕ್ರಮಣ ಮಾಡ್ತಾನೆ. ಅವಾಗ ವಿಠಲ ಎಂತಹ ಲೀಲೆಯನ್ನ ಮಾಡ್ತಾನೆ ಅಂದ್ರೆ, ಪಂಢರಪುರದಿಂದ ನಮ್ಮ ಕರ್ನಾಟಕ ಪ್ರದೇಶಕ್ಕೆ ಹಂಪಿಗೆ ಬರ್ತಾನೆ. ಅಲ್ಲಿ ವಿಜಯ ವಿಠಲ ಮಂದಿರದಲ್ಲಿ ಆತ ನೆಲೆಸ್ತಾನೆ. ನಾವು ವಿಠಲನ ನೋಡುವಾಗ ಆತನ ಕಿವಿಯಲ್ಲಿ ಒಂದು ಬೇರೆನೇ ತರ ಒಂದು ಆಭರಣ ಧರಿಸಿರುವಂಗೆ ಕಾಣುತ್ತೆ, ಮೀನಿನ ಆಕಾರದಲ್ಲೂ ಕಾಣುತ್ತೆ. ಅದು ಏನದು ಅಂತ. ದೇವತೆಗಳೆಲ್ಲರೂ ಕೂಡ ಅದೃಶ್ಯ ರೂಪಗಳಲ್ಲಿ ಬಂದು ಪಂಢರಪುರದ ಸುತ್ತ ಮಂಡಲಗಳನ್ನ ಹಾಕ್ತಾರಂತೆ. ಯಾವುದೇ ಕಾರಣಕ್ಕೂ ದುಷ್ಟಶಕ್ತಿಗಳು ಇದರ ಒಳಗೆ ಬರಬಾರ್ದು ಅಂತ ಕಾಣದೇ ಇರುವಂತಹ ಮಂಡಲಗಳನ್ನ ಹಾಕ್ತಾರೆ ಪಂಢರಪುರದಲ್ಲಿ. ಇವತ್ತಿಗೂ ಕೂಡ ನೀವು ಆ ಎನರ್ಜಿಯನ್ನ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಯಮದೇವ ಒಂದು ವಚನವನ್ನ ಕೊಡ್ತಾನೆ ವಿಠಲನಿಗೆ, ಯಾವ ಭಕ್ತ ನಿನ್ನ ಕ್ಷೇತ್ರದಲ್ಲಿ ನಿನ್ನ ಕೀರ್ತನೆಯನ್ನ ಮಾಡ್ತಾನೋ, ಜೊತೆಗೆ ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆಯನ್ನ ಮಾಡ್ತಾನೋ, ನಾನು ಯಾವುದೇ ಕಾರಣಕ್ಕೂ ಯಾವ ರೀತಿಯ ಉಪದ್ರವವನ್ನ ಕೂಡ ಅವರಿಗೆ ಕೊಡೋದಿಲ್ಲ. ವಿಠಲನ ತಲೆ ಮೇಲೆ ಶಿವಲಿಂಗದ ಆಕಾರದಲ್ಲಿ ನಾವು ಕಿರೀಟವನ್ನ ಕಾಣಬಹುದು ಅಂತ ಹೇಳ್ತಾರೆ. ಇದು ಹೇಗೆ ಅಥವಾ ನಿಜಾನ ಇದು?